ಎಲ್ಲರಿಗೂ ನಮಸ್ಕಾರ. ಇವತ್ತ ಒಂದ ವಿಷಯ ಚರ್ಚೆ ಮಾಡೋಣ ನಾವು. ಅದ ಏನಪ್ಪಾ ಅಂತಂದ್ರ ಕಬ್ಬಿಗೆ ಯಾವ ಟೈಮ್ದಾಗ ಯಾವ ಕಾಲಕ್ಕ ಯಾವ ರೀತಿ ನೀರ್ ಕೊಡ್ಬೇಕ. ಈಗ ಮಳೆಗಾಲ ಬಂತು, ಚಳಿಗಾಲ ಬಂತು, ಬೇಸಿಗೆ ಕಾಲ ಬಂತು. ಈ ಮೂರು ಕಾಲನಾಗಂತ ಯಾವ ರೀತಿ ನೀರ್ ಕೊಡ್ಬೇಕು, ಆ ಬೆಳವಣಿಗೆ ಸ್ಟೆಪ್ ಏನಿರ್ತೈತಲ್ಲ ಅದನ್ನು ಒಂದು ವಿಚಾರ ಮಾಡಿ ನೀರ್ ಕೊಡ್ಬೇಕಾಗಿರ್ತೈತಿ. ಅದ್ರ ಬದ್ದಲ್ಲ ಇವತ್ತ ಒಂದು ಡಿಸ್ಕಷನ್ ಮಾಡೋಣ ನಾವು. ಒಂದೇದು ಹೇಳ್ಬೇಕಂದ್ರ ಯಾವಾಗಲೂ ನೋಡಿದ ಈಗ ನಾನು ನಿಮ್ಗೊಂದು ಇದನ್ನ ತೋರಿಸ್ತೇನೆ. ಬೆರಳ ಇದು ನೋಡಿದ ನಡಿ ನಮ್ದು ಇದು ಪೈಲೆ ಅದ. ಇದು 3 ತಿಂಗಳ 4 ತಿಂಗಳ ಒಳಗಿನ ಬೆಳೆದಿದ್ದು ಇದು ಈ ಲೆವೆಲ್ದಾಗ ನೀರ. ಇದೇನೈತಿ ಗ್ರ್ಯಾಂಡ್ ಗ್ರೋತ್, ಇದೇನೈತಿ ಮುಪ್ಪಾವಸ್ಥೆ. ಇದಕ್ಕಿಂತ ಇದಂತೂ ಫುಲ್ ಇರ್ತೈತಿ. ಇದಕ್ಕಿಂತ ಇದು ಜರ ಹೆಚ್ಚಿರ್ಬೇಕು, ಜರ ಕಡಿಮೆ ಇರ್ಬೇಕು. ಇದಂತೂ ಫುಲ್ ಇರ್ತೈತಿ. ಅದ ಒಂದು ತಿಳ್ಕೋರಿ, ಮಳೆಗಾಲ ಚಳಿಗಾಲದಾಗ ಇದೇನೈತಲ್ಲ ಇದಿರ್ಬೇಕು, ಇದೇನೈತಲ್ಲ ಬ್ಯಾಸಿಗೆ ಟೈಮ್ದಾಗ ಇರ್ಬೇಕದ. ಇದೇನೈತಲ್ಲ ಮಳೆಗಾಲ ಪ್ಲಸ್ ಚಳಿಗಾಲದಾಗ ಇರ್ಬೇಕದು ಎರಡು. ಯಾಕಂತ ಕೇಳಿ ಇಲ್ಲಿ ನೀರು ಸಣ್ಣದಿರ್ತೈತಿ, ಅಷ್ಟು ಆಹಾರನು ತಗೋತಿರಂಗಿಲ್ಲ. ಇದು ಅಷ್ಟು ಆಹಾರ ತಗೋತಿರಲ್ಲ, ನೀರನ್ನು ಅಷ್ಟು ಅವಶ್ಯಕತೆ ಇರಂಗಿಲ್ಲ. ಇಲ್ಲಿ ಏನೈತಲ್ಲ ಇದು ಆಹಾರ ಜಾಸ್ತಿ ತಗೋತೈತಿ, ನೀರು ಜಾಸ್ತಿ ತಗೋತೈತಿ. ಇದೇಂತಿ ಬ್ಯಾಸಿಗೆ ಟೈಮ್ದಾಗ ಇರ್ಬೇಕು. ಬ್ಯಾಸಿಗೆ ಟೈಮ್ದಾಗ ಮೇನ್ ಯಾಕತ್ ಹೇಳ್ತಂದ್ರ ಈ ಕಬ್ಬು ಅನ್ನೋದು ಹೆಂಗೈತಿಪ್ಪ ಅಂತಂದ್ರೆ ಬಿಸಿಲು ಜಾಸ್ತಿ ಪ್ರೀತಿಸುವಂತ ಬೆಳೆ ಅದ. ಇದು ಯಾವಾಗಲೂ ಇದನ್ನ ಅಟ್ಸುವಂತ ಶಕ್ತಿ ಇದಕ್ಕೆ ಇಲ್ಲಿ ಇರ್ತೈತಿ ಗ್ರ್ಯಾಂಡ್ ಗ್ರೋತ್ನ್ಯಾಗ. ಮತ್ತು ಬೆಳವಣಿಗೆಲಿ ಗಣಿಕೆನು ಹಿಗ್ಗುದ ಇಲ್ಲೇ. ಎಲ್ಲಿ ಅಂತ ನಿಮ್ಗೆ ಹೆಚ್ಚು ಕಡಿಮೆ ಜಾನ್ವರಿ ಹಿಡ್ಕೊಂಡು ನಿಮ್ಗೆ ಸ್ಟಾರ್ಟ್ ಆಗ್ತೈತಿ. ಫೆಬ್ರವರಿನೇ ಇಟ್ಕೋರಿ. ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ತಕ ಹೆಚ್ಚು ಕಡಿಮೆ. ಜೂನ್ ಹಿಡಿ ಜುಲೈ ಹಿಡ್ರಿ 5-6 ತಿಂಗಳ ಇದನ್ನ ಗ್ರ್ಯಾಂಡ್ ಗ್ರೋತ್ನ್ಯಾಗ ಬಳಸ್ಕೋಬೇಕು. ಇದನ್ನ ಬಳಸುವವರು ಒಂದು ವಿಚಾರ ಮಾಡ್ಬೇಕು. ಯಾವಾಗಲೂ ಕಬ್ಬಿನ ತಳಿಗಳು ಆಯ್ಕೆ ಮಾಡೋತ್ನ್ಯಾಗ ಅಲ್ಲಿ ಒಂದು ವಿಚಾರ ಐತಿ. ಅಲ್ಲಿ ಹೆಂಗೈತಿ ಅಂದ್ರ ನಿಮ್ಗ ನೋಡ್ರಿ, ಈಗ ಅಡಸಾಲಿ ಮಾಡೋರು ಇರ್ತೀರಿ. ಅಡಸಾಲಿ ಅಂದ್ರೆ ನಿಮ್ಗೆ ಒಬ್ಬೊಬ್ರಿಗೆ ಗೊತ್ತಾಕಿರಂಗಿಲ್ಲ. ಅದ್ರ ಬದಲು ನಾನು ನಿಮ್ಗೆ ಹೇಳ್ತಾನು, ಈ 1.5 ವರ್ಷದ ಕಬ್ಬು ತರಲ್ಲ ಅದಕ್ಕೆ ಅಡಸಾಲಿ, 1.5 ಸಾಲಿ ಅನ್ನುವಂಥದ್ದು. ಮತ್ತು ಅದ್ರಾಗನ ಮಿಡ್ಲ್, ಅದ್ರಾಗ ಈ ಕಡೆ ಅಡಸಾಲಿನೂ ಅಲ್ಲ ಏನೂ ಅಲ್ಲ, ಮಿಡ್ಲ್ 14 ತಿಂಗಳ 15 ತಿಂಗಳ 16 ತಿಂಗಳ ಇದು ಅಡಸಾಲಿ ಒಳಗನ ಲೆವೆಲ್ದಾಗ ಬರ್ತಾರೆ. ಮುಂದೇನೈತಿ ಅಲ್ಪಾವಧಿ ಅಂದ್ರೆ ಒಂದು ವರ್ಷದ ಏಕ್ಸಾಲಿ ಅಂತಾರ ಅದಕ್ಕೆ. ಏಕ್ಸಾಲಿ ಅಂದ್ರೆ ಹಿಂದಿ ಒಳಗೆ ಏಕ್ಸಾಲ್ ಅದು 1 ವರ್ಷ. ಅದಕ್ಕಿಂತ ನಮ್ಮ ಬಾಯಾಗ ಎಲ್ಲ ಸೇರ್ಕಿಸಿಂದ ಏಕ್ಸಾಲಿ ತಂದು ಆಗೈತೆ. ಅದು ಹಿಂಗಾಗಿ ಅದು 1 ವರ್ಷದ ಇರ್ಬೇಕು. ಯಾವಾಗಲೂ ಒಂದು ವಿಚಾರ ಮಾಡ್ರಿ. ನಿಮಗೆ ಪೈಲ ನಾ ಫಸ್ಟಿಗೆ ಏನು ಹೇಳಿ ನೋಡ್ರಿ, ಈ ಬಳ್ಳಿನ ತೋರಿಸಿದ್ದೆ ಇದು ಫಸ್ಟಿಗೆ ಏನಂತಿ ಮಳೆಗಾಲ ಅಥವಾ ಚಳಿಗಾಲದಾಗ ಇರ್ಬೇಕು. ನೀರು ಕಡಿಮೆ ತಗೋ ಟೈಮ್ದಾಗ. ಇದೇನೈತಿ ಹೆಚ್ಚು ತಗೋ ಟೈಮ್ದಾಗ ಬ್ಯಾಸಿಗೆ ಟೈಮ್ದಾಗ ಇರಬೇಕು. ಇದನ್ನ ಏನಂತಿ ಮಳೆಗಾಲ ಆಗಲಿ ಅಥವಾ ಚಳಿಗಾಲ ಆಗಲಿ ಅಷ್ಟಾಗ ಇದು ಸೇಮ್. ಇವು ಎರಡು ಏನದವ್ರಲ್ಲ ಸೇಮ್ ಇರಬೇಕು. ಇದು ಮಾತ್ರ ಬ್ಯಾಸಿಗೆ ಇರ್ಬೇಕು. ಇದು ಯಾಕೆ ಬ್ಯಾಸಿಗೆ ಇರ್ಬೇಕಂದ್ರೆ ಅದಕ್ಕೂ ಮತ್ತೆ ಕಾರಣಗಳು ಭಾಳ ಅದಾವ. ಇದನ್ನ ಎಲ್ಲರೇ ಸಣ್ಣ ಬೆಳೆ ಎಲ್ಲೇ ನೀವು ಬ್ಯಾಸಿಗೆ ಇಟ್ಟರು ನಿಮ್ಮ ಮಣ್ಣೆಲ್ಲ ಹಾಳಾಗಿ ಹೋಗ್ತೈತಿ. ಯಾಕಂತ ಕೇಳ್ರಿ, ಮಣ್ಣು ಏನು ಬಿಸಿಲಿಗೆ ಯಾವಾಗಲೂ ಕಾಣ್ಸಕ್ ಹೋಗ್ಬಾರ್ದ್ರಿ ಜಾಸ್ತಿ ಬಿಸಿಲಿದ್ದಾಗ. ಅಲ್ಲಿ ಯಾಕೆ ಏನಾಗ್ತೈತಿ ಅಂದ್ರೆ ಉಷ್ಣತೆ ಹೆಚ್ಚಾಗಿ ಆ ನೀರಿನೊಳಗೆ ನೀವು ಮ್ಯಾಲೆ ನೀರು ಕೊಡ್ತಿರ್ತಿರ್ಲ, ಆ ನೀರು ಕೊಡೋದ್ರಿಂದ ಉಷ್ಣತೆ ಹೆಚ್ಚಾಗಿ ಭೂಮಿ ಒಳಗಿನ ಲವಣಗಳೆಲ್ಲ ಮ್ಯಾಲೆ ಬಂದ್ಬಿಡ್ತಾವ. ಅಲ್ಲಿ ಹೆಂಗಿರ್ತೈತಿ ಅಂದ್ರೆ ಒಂದು ಭೂಮಿ pH ತಟಸ್ಥ ಮಾಡುವಂಗ ಅಂದ್ರೆ ಎಲ್ಲಾ ಕ್ರಿಯೆಗಳಲ್ಲಿ ಅಂತೆ ಒಂದು ಕ್ಯಾಲ್ಸಿಯಂ ಆಗಲಿ, ಕ್ಲೋರೈಡ್ ಆಗಲಿ, ಬೇರೆ ಬೇರೆ ಸೋಡಿಯಂ ಆಗಲಿ, ಹಿಂಗೆ ಬೇರೆ ಬೇರೆ ಇರ್ತಾವ. ಇವೆಲ್ಲ ಒಂಥರ ಬೆರ್ತ ಹದಸಿರಿಯಾಗಿರ್ತಾವ. ಇಲ್ಲಿ ಏನಾಗ್ತೈತಿ ಇವೆಲ್ಲ ಕೆಲವೊಂದು ಮ್ಯಾಲ ಬಂದವಲು ಇಂಬ್ಯಾಲೆನ್ಸ್ ಆಗಿಬಿಡ್ತೈತಿ. ಉಪ್ಪು ಬಂದ್ ಮ್ಯಾಲ ಕೂತಿದ್ದು ಬೆಳೆಸಕ್ ಆಗಂಗಿಲ್ಲ, ಭೂಮಿ ಹಾಳಾಗಿ ಹೋಗ್ತೈತಿ. ತೆಳಗ್ ಸೋಡಿಯಂ ಗಟ್ಟಿ ಒಂದ ಸಿಂಗಲ್ ಉಳಿತಿಲ್ಲೋ ಅದನ್ನ ಕರಗ್ಸಾಕಂತೂ ಆಗಂಗಿಲ್ಲ. ಅಲ್ಲಿ ಫಿಟ್ ಆಗಿ ಅದು ಕುಣ್ತೈತಿ. ಹಿಂಗಾಗಿ ಕೆಳಗೆ ನೀರ ಎಳೆಯಂಗಿಲ್ಲ ನಿಮ್ಗೆ. ಆ ಸ್ಟೇಜ್ನಾಗ ಹೋಗ್ತೈತಿ. ಹಿಂಗಾಗಿ ಉಪ್ಪು ಮ್ಯಾಲಿನ ಮ್ಯಾಲ ತೆಳಗಿನ ತೆಳಗ ಹಾಕೈತಿ. ಆ ಟೈಪ್ ಒಟ್ಟ ಮಾಡ್ಬೇಡ್ರಿ. ಇದು ಮೊನ್ನೆ ಅದ ಬ್ಯಾಸಿಗೆ ಟೈಮ್ದಾಗ ಸಣ್ಣ ಬೆಳಿ ಒಟ್ಟ ಇರಬಾರ್ದು ಯಾವಾಗಲೂ. ಮತ್ತೆ ಇನ್ನೂ ನಾನು ವಿಚಾರದಾಗ ನಿಮ್ಗೆ ಹೇಳ್ತೀನಿ ಅದ್ರ ಬದಲು
ಒಂದಂತರೂ ತಿಳ್ಕೊರಿ ನೀವು ನೋಡ್ರಿ. ಈಗ ಜುಲೈದಾಗ ಹಚ್ತಿದ್ರಲ್ಲೂ ಇಲ್ಲಿ ಎಂತ ತಗೋಬೇಕು ತಳಿಗಳು, ದೀರ್ಘಾವಧಿನ ತಗೋಬೇಕು. ದೀರ್ಘಾವಧಿ ತಗೋದ್ರಲ್ಲೂ ಇದಕ್ಕೆಷ್ಟು ಮ್ಯಾಕ್ಸಿಮಮ್ 18 ತಿಂಗಳ ತಕ 17ರಿಂದ 18 ತಿಂಗಳು ಟೈಮ್ ಕೊಡ್ಲಾಕ್ಬೇಕು. 17-18 ತಿಂಗಳು ಕೊಟ್ಟರು ಅದ್ರ ಒಳಗೆ 3 ಭಾಗ ಮಾಡ್ರಿ ನೀವು. 18 ತಿಂಗಳ ಲೆಕ್ಕ ಹೇಳಿದ್ರ 6 1 6 6 2 12 6 3 18 12 ತಿಂಗಳು ಆಯ್ತು. ಇಲ್ಲಿ ಜುಲೈದಾಗ ಹಚ್ಚಿರತ್ ಇಟ್ಕೊಂಡು ಲೆಕ್ಕ ಮಾಡಿ. ಜುಲೈದಿಂದ ಅಂದ್ರೆ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜಾನ್ಯುವರಿ 6 ತಿಂಗಳ ಇದು ಸಣ್ಣ ಬೆಳೆ ಒಳಗ ಹೋತ. ಆದ್ರ ಈ ಅಲ್ಲಿ ದೀರ್ಘಾವಧಿ ತಳಿಗಳಿಗೆ ಯಾವಾಗಲೂ 5 ತಿಂಗಳು ಸಣ್ಣ ತಕ್ಕ ಗ್ರ್ಯಾಂಡ್ ಗ್ರೋತ್ ಇರಂಗಿಲ್ಲ. ಇದೆಲ್ಲರಿಗೂ ಲೆಕ್ಕದಾಗಿರ್ಲಿ ಆಯ್ತಾ. ನೆಕ್ಸ್ಟ್ ನಿಮ್ದು ಜಾನ್ಯುವರಿ ಹಿಡ್ಕೊಂಡ್ ಜಾನ್ಯುವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ 6 ತಿಂಗಳು ಇದು ಗ್ರ್ಯಾಂಡ್ ಗ್ರೋತ್. ಜಾಸ್ತಿ ಬಿಸಿಲು ಇರುವಂತದ್ದು ಈ ಗ್ರ್ಯಾಂಡ್ ಗ್ರೋತ್ನಾಗ ಸಿಗ್ತದಕ್ಕ. ಮುಂದೆ ಐತಿ ಮಳೆಗಾಲ ಬರ್ತೈತಿ. ಅಲ್ಲಿ ಐತಿ ನಿಮ್ ವಯಸ್ಸಾದ ಡೌನ್ ಆಗ್ತಿರ್ತೈತಿ, ಇಮ್ಯುನಿಟಿ ಕಡಿಮೆ ಆಕೋತಿರ್ತೈತಿ. ಇದಕ್ಕ ಅದ್ ನಡಿತೈತಿ. ಇದನ್ನ ಯಾಕೆ ಹೇಳಾಕತ್ತೀನಿ ಅಂದ್ರ ಒಂದಂತೂ ತಿಳ್ಕೋರಿ ಎಲ್ಲಾರು, ನೀರ ಕುಡುದಾಗ್ಲಿ ಏನ ಯಾಕಾಗ್ಲಿ ನಮ್ಮ ನೀರ್ನ್ಯಾಗ ಇಟ್ಟು ಓಡಾಡ್ತೀವ್ರ, ನೀರ್ ಹಾಕುವ ಮಾಡುತ್ತಂದ್ರ ಇದ್ರ ಪಾತ್ರ ಯಾವಾಗ ಗೊತ್ತಿರ್ತಿ ಎಲ್ಲಾರು. ನೀರಿಗೆ ಆಹಾಕಾರ ಕೊಡುದು ಬ್ಯಾಸಿಗೆ ಕಟ್ಟಾರಿ. ಬ್ಯಾಸಿಗೆ ಬಿಟ್ರೆ ಅಂತಿ ನೀವ್ ಏನ್ ನೀರಿನ ಬದ್ದ ಚಿಂತೆ ಮಾಡೋ ಅವಶ್ಯಕತೆನೇ ಇರಂಗಿಲ್ಲ ಇಲ್ಲಿ. ಇದನ್ನ ಯಾಕೆ ಹೇಳಾಕತ್ತೀನಿ ಅಂದ್ರ ಒಂದಂತೂ ತಿಳ್ಕೋರಿ, ಸಸ್ಯ ನಾನ ಬೆಳೆಸ್ತೇನೆ ನೀವ್ ಎತ್ತಿರ್ತಿರ್ಲ ಅದು ತಪ್ಪದ ನೋಡ್ರಿ. ಭೂಮಿ ಫಾರ್ಮ್ ಆದಾಗ ಮಾನವನಿಕಿಂತ ಮೊದಲ ಸಸ್ಯ ಹುಟ್ಕೊಂಡೈತಿ. ಬೇಕಾದ್ರೆ ರೋಡ್ ದಂಡಿಗೆ ಅದು ನೋಡ್ರಿ ನೀವು, ಯಾರು ನೀರ್ ಹಾಕ್ತಿರೋ ಯಾರು ಹಾಕಂಗಿಲ್ಲ. ಮಳೆಗಾಲದಾಗ ನೀರ್ ತಗೊಂಡಿರ್ತೈತಿ, ತಾನು ಪಾಡಿ ತಾನು ಬೆಳಿತಿರ್ತೈತಿ. ಹಿಂಗಾಗಿ ಏನೈತಿಲ್ಲ ನಿಮ್ದೇನ ಅಷ್ಟ ದರ್ಜ್ ಇರಂಗಿಲ್ಲ. ಒಂದೇದ ಯಾರೇ ನೋಡ್ರಿ ನೀವು ಚಳಿಗಾಲದಾಗಲಿ ಮಳೆಗಾಲದಾಗಲಿ ಬೆಳೆಯೋದು ಎಲ್ಲೇ ಒಣಗಿದ್ದದು ಸುದ್ದಿ ನೋಡಿರನ್ನ ಎಲ್ಲಿ ಒಣಗಂಗಿಲ್ಲ. ಅವು ನೀವ ಗಡಬಡಿಸ್ತೀರಿ, ಅವಕ್ ನೀರ್ ಕೊಡೋ ಅವಶ್ಯಕತೆನೇ ಇರಂಗಿಲ್ಲ. ಯಾಕಂದ್ರೆ ಮಳೆಗಾಲದಾಗ ಪ್ರಕೃತಿನ ಆಶ್ರಯ ಆಗಿರ್ತೈತಿ. ಅದ ಮಳೆ ಅಂದ್ರೇನ ಪ್ರಕೃತಿಗೆ ನೀರ್ ಕೊಡ್ತಿರ್ತೈತಿ. ಅಂದ್ರ ಆ ಬೆಳೆ ಕೊಡಂಗಿಲ್ಲ, ನಮಗೂ ನೀರ್ ಕುಡ್ದ ಅದ ಮಳೆಗಾಲನ. ನೀರೆಲ್ಲ ಮಳೆ ಆದಾಗ ನಮ್ಗೆಲ್ಲ ನೀರ್ ಸಿಗುತ್ತಿರ್ತೈತಿ. ಹಿಂಗಾಗಿ ಏನತ್ತಿರ್ಲ ಪ್ರಕೃತಿನ ನೀರ್ ಕೊಡ್ತಿರ್ತೈತಿ. ನಿಮ್ದೇನ್ ಪಾತ್ರ ಅಲ್ಲಿ ಏನ್ ಅಷ್ಟೇನ್ ಇರಂಗಿಲ್ಲ. ಯಾಕೆ ಚಳಿಗಾಲ ಅಂದ್ರ ಅದೇನ್ ನೀವು ಮಳೆಗಾಲ ಮೇನ್ ಮುಗಿದಿರ್ತೈತಿಲೇ, ಆ ಭೂಮಿ ತೋದಿದ್ದು ಅದನ್ನ ನೀವು ಮನಸಾಕ ನೋಡ್ಬೇಕು ಯಾವಾಗಲೂ. ಆ ಹಸಿ ಅಲ್ಲೇ ಇರ್ತೈತಿನ, ನೀವು ಸುಳ್ಳ ನೀರ್ ತಂದ ಅಲ್ಲೇನು ಇದನ್ನ ಮಾಡಂಗಿಲ್ಲ. ಭೂಮಿ ಆರೋದು ಯಾವಾಗ ಜಾನ್ಯುವರಿ ಹಿಡ್ಕೊಂಡು ನೆಕ್ಸ್ಟ್ ಅಲ್ಲಿ ಬ್ಯಾಸಿಗೆ ಇರ್ತೈತಿ. ಯಾವಾಗಲೂ ನೋಡಿ ನೀವು ಒಂದು ಮನ್ಯಾಗ ನಿಮ್ಗೊಂದು ಉದಾಹರಣೆ ಕೊಡ್ತೀನಿ ನಾನು ನಿಮ್ಗೆ. ಮಳೆಗಾಲ ಆಗಲಿ ಚಳಿಗಾಲ ಆಗಲಿ, ಮಳೆಗಾಲದಾಗ ಏನಂತಿ ನೀವು ಒಂದು ಅರಿವಿ ಇದನ್ನ ಮಾಡ್ರಿ. ಯಾವಾಗಲೂ ನೀರ್ನಾಗ ಎದ್ದಿರ್ಲು ಯಾವಾಗಲೂ ಸರಗನ ಒಣಗಂಗಿಲ್ಲ. ಅದು ನೀವು ಅದನ್ನ ಒಣಗ್ಸಕ್ಕೆ ಟ್ರೈ ಮಾಡ್ತಿರ್ತೀರಿ. ಚಳಿಗಾಲದಾಗೂ ಸೇಮ್ ಹಂಗ ಇರ್ತೈತಿ. ಅದೇ ಭಾಳ ಅವು ದೌಡ್ ಒಣಗಂಗಿಲ್ಲ. ಅಂದ್ರೆ ಈ ಬನ್ನಿ ಬೆಳ ಮಂಜು ಬೆಳ ಹಿಂಗಾಗಿ ಏನತ್ತಿಲ್ಲ ಅಲ್ಲಿ ಸಮಸ್ಯೆ ಇರತೈತಿ. ಬ್ಯಾಸಿಗೆ ಟೈಮ್ದಾಗ ನೋಡಿ ನೀವು ಬರೀ ಏದ್ ತೆಗೀರಿ, ಒಂದು 10 ನಿಮಿಷನ್ಯಾಗ ಕಲಾಸ್ ಒಣಗಿರ್ತೈತಿ. ಅಲ್ಲೇ ಹಾಕೊಂಡ್ ಬಿಡ್ರಿ ಅನ್ಬೇಕಾರೆ ಅಲ್ಲಿ ಲಗೇನ ಒಣಗಿಸ್ನ ಕೊಲ್ಲನಾಗಿರ್ತೈತಿ. ಯಾವಾಗಲೂ ಒಂದಂತೂ ತಿಳ್ಕೊರಿ, ನೀರ್ ಈಗ ಇಷ್ಟು ಮಣ್ಣು ಐತಿ ಇಟ್ಕೋರಿ, ಒಮ್ಮೆ ನೀವು ನೀರ್ ಕೊಟ್ಟಿರಲು ಹಿಂಗ ಆಗ್ತಿರ್ತೈತಿ. ಮತ್ತ ನಿಮ್ಗೆ ವಿಚಾರ ಇರ್ಬೇಕ, ನೆಕ್ಸ್ಟ್ ನಾವು ಪೋಷಕಾಂಶಗಳಾಗಲಿ ಕೊಡೋತ್ನ್ಯಾಗ ಮತ್ತ ಈ ಲೆವೆಲ್ ಆಗ್ಬೇಕ. ಮತ್ತ ನೀವು ನೀರ್ ಕೊಡ್ತಿರ್ತಿರ್ಲ ಮತ್ ಹಿಂಗ ಎತ್ತಿರ್ತಿರ್ಲ. ಪ್ರತಿ ಸರಿ ನೀವು ಹಂಗ ಬರೀ ಖಾಲಿ ನೀರ್ ಕೊಡ್ಕೊತ ಹೋದ್ರ ಹಂಗ ಎತ್ಕೋತ ಕಲ್ಲಿನ ಕೂತಿಲ್ಲ. ಇದು ಒಟ್ಟ ಬಿಡಂಗಿಲ್ಲ ದೌಡ. ಆ TGL ಅದ್ ಯಾಕಂತ ಕೇಳುವ ಒಂದ್ ಸರಗನ ಮಾಡುವಂತ ಕೆಲಸ ಇರಂಗಿಲ್ಲ. ಅದು ಬಹಳ ದಿವಸದ ಕ್ರಿಯೆ ಆಗ್ತೈತಿ. ಅದ್ ನಿಮ್ಗೆ ಒಟ್ಟೆ ಆಗಂಗಿಲ್ಲ. ಯಾಕಂತ ಕೇಳ್ರಿ ಭೂಮಿಗಳು ಕೆಡಬೇಕೈತಿ ಅದು ಲೂಸ್ ಆಗ್ಬೇಕಾರ. ಆ ಟೈಪ್ ಒಟ್ಟ ಮಾಡಕ್ ಹೋಗ್ಬೇಡ್ರಿ. ಒಣ್ಣೆದ್ ಯಾವಾಗ್ಲೂ ಹೇಳೇನ್ರಿ, ಅರಿವಿ ಒಣಗಿಸಿ ತೋಸುದು ತೊಳಿದು ಹೆಂಗ್ ಮಾಡ್ತಿರ್ತಿಲ್ಲ ನಾವು ಮನೆಗಳದಾಗ, ಆ ಟೈಪ್ ಇರ್ಬೇಕದ. ತೊಯ್ತಿಲು ಒಣಸುದ್ರಾಗಿರ್ಬೇಕು, ಒಣಸುದ್ರಾಗಿರ್ಬೇಕು. ಈ ರೀತಿ ಇರ್ತೈತಿ. ಮತ್ತ ನೀವ್ ಅನ್ಬೋದು ಮತ್ ಹಂಗಾದ್ರೆ ಹೆಂಗ್ರಿ ನಾವು ಗೊಬ್ಬರ ಕುಡುದ್ ಹಂಗ ನೀವ್ ಅನ್ಬೋದು. ಅಲ್ಲೇ ಐತಿ ಮ್ಯಾಜಿಕ್. ಯಾಕತ್ ಕೇಳ್ರಿ, ಮಳೆಗಾಲದಾಗ ಯಾವಾಗ್ಲೂ ಮಳಿ ನೋಡ್ಕೊಂಡ್ ಕಿಸಿಂದ ಪೋಷಕಾಂಶಗಳು ಕೊಡ್ತು ಬರ್ರಿ. ಏನಕೈತಿ ಅಂದ್ರ ಒಂದು ತಲೆಗಿರಲ್ಲ ಎಲ್ಲರಿಗೆ. ಭೂಮಿ ಏನ್ ನೀವು ಕಬ್ಬ ನಾಟಿ ಮಾಡ್ತಿರ್ತಿರ್ಲ, ಆ ನಾಟಿ ಮಾಡುವತ್ನಾಗ ಏನೈತಿಲ್ಲ ನೀವು ಸಾವಯವ ಪೋಷಕಾಂಶ ಮೊದಲು
ಕಂಪಲ್ಸರಿ ಬೆಡ್ ರೆಡಿ ಇರ್ಬೇಕ. ಯಾಕಂತ ಹೇಳು, ಈ ಭೂಮಿ ಒಳಗ ಈ ಬೆಳೆಗಳಿಗೆ ಸಾವಯವದ ಪಾತ್ರ 95% ಸಾವಯವದ ಪಾತ್ರ ಐತಿ. ರಾಸಾಯನಿಕದ ಬರೇ ಒಂದ್ 5% ಅಟ್ಟಾರಿ. ಈ ರಾಸಾಯನಿಕದಿಂದ ಬೆಳಿತೈತಿ ಅಂತ ತಿಳ್ಕೊಬೇಡ್ರಿ. ಸಾವಯವದಿಂದ ಬೆಳಿತಿರ್ತೈತಿ. ಆದ್ರ ಓಡ್ಸಾಕಿದ ಸರಗನ ತಗೋರತ್ತ. ಅಂದ್ರ ಈಗ ಮನ್ಯಾಗ ಹೆಂಗಪ್ಪ ಅಂತಂದ್ರ, ಮನ್ಯಾಗ ಅವರೇ ಯಾರು ಇರ್ತಾರಲ್ಲ, ತುತ್ತು ಮಾಡಿ ಔಷಧ ತಿನ್ಸಿರ್ತಾರಲ್ಲ ಹುಡುಗರಿಗೆ, ಅಂತ ತಿನಿಸಿದಂತ ತೆಗದಿರ್ತೈತಿ ರಾಸಾಯನಿಕಗಳು. ಆದ್ರ ಮೇನ್ ಒಂದೊಂದು ತಿಳ್ಕೊರಿ, ಸಾವಯವದಾಗ ಪಾತ್ರ ಇರ್ತೈತಿ. ಹಿಂಗಾಗಿ ಏನೈತಿರ್ಲಿ